ಇವತ್ತೊಂದು ರೆಸಿಪಿ ತೋರಿಸ್ತಿದೆ ನೋಡಿ ಫ್ರೆಂಡ್ಸ್. ದಿನ ಪಾರ್ಸಲಿಂದ ತೋರಿಸ್ತಿದ್ದೆ, ಇವತ್ತು ರೆಸಿಪಿ ತೋರಿಸೋಣ ಅಂತ ರೆಸಿಪಿ ತೋರಿಸ್ತಿದ್ದೀನಿ. ಬ್ರೆಡ್ ಆಮ್ಲೆಟ್. ಬ್ರೆಡ್ಡನ್ನು ಇರುತ್ತಲ್ಲ ಅದನ್ನು ಮೊಟ್ಟೆಯಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಎರಡು ಸೈಡ್ ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ಒಂದು ಸೈಡ್ ಆಗಲೇ ನಾನು ಬ್ರೆಡ್ಡನ್ನು ಮೊಟ್ಟೆ ಇದು ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿ ಹಾಕಬೇಕು. ಹಾಕಿ ಎರಡು ಕಡೆ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಿ, ಎಣ್ಣೆನಾದರೂ ಹಾಕಿ ತುಪ್ಪನಾದರೂ ಹಾಕಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ನೋಡಿ ಈಗ ನಾನು ಆಲ್ರೆಡಿ ಒಂದು ಸೈಡ್ ನಾನು ಡಿಪ್ ಮಾಡಲ್ಲ ಹಾಕಿದ್ದೀನಿ, ಬೇಯ್ತಾ ಇದೆ. ಹಿಂಗೆ ಇನ್ನೊಂದು ಸೈಡ್ ತಿರುಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ, ಚೆನ್ನಾಗಿ ಬಂತಲ್ವ. ಬ್ರೆಡ್ ಆಮ್ಲೆಟ್ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡು ಹಿಂಗೆ ಡಿಪ್ ಮಾಡಿಬಿಟ್ಟು ಎಲ್ಲ ಬ್ರೆಡ್ಡನ್ನು ಆ ಥರ ಮಾಡ್ಕೊಂಡು ತಗೋಬೇಕು, ಹೊರಗಡೆ ತೊಗೊಂಡು. ಅದ್ರ ಹಂಗೇನಾದರೂ ತಿನ್ಬೋದು, ಇಲ್ಲಾಂದರೆ ಅದಕ್ಕೆ ಎರಡು ಬ್ರೆಡ್ ಸೇರಿಸ್ಬಿಟ್ಟು ಒಂದು ಕಡಾಯಿ ಥರ, ಅಂದರೆ ಒಂದು ವೆಜ್ ಇದು ಗ್ರೇವಿ ಥರ ರೆಡಿ ಮಾಡ್ಕೊಂಡು ಅದ್ರಲ್ಲಿ ಮೇಲೆ ಹಾಕ್ಕೊಂಡು ತಿನ್ಬೋದು. ಅದು ಮೊಟ್ಟೆನಾದರೂ ಹಾಕ್ಕೋಬೋದು, ಇಲ್ಲ ಜಸ್ಟ್ ಈರುಳ್ಳಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಟೊಮೆಟೊ ಹಾಕಿ ಅದು ಫ್ರೈ ಮಾಡಿಕೊಂಡು ಗ್ರೇವಿ ಮಾಡ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ತಿಂದ್ರೂ ತುಂಬ ಮಸ್ತ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಅದರ ಜೊತೆಗೆ ಒಂದು ಸ್ವಲ್ಪ ಮೊಟ್ಟೆನಾದರೂ ಮಾಡ್ಕೊಂಡು ಎಗ್ ಬೂಸ್ಟ್ ಥರ ಮಾಡ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಜಸ್ಟ್ ಹಾಗೆ ನಮ್ಮ ಮಕ್ಕಳು ತುಂಬ ಇದು ಮಾಡ್ತಿದ್ರು, ಹಾಗಾಗಿ ನಾನು ಜಸ್ಟ್ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಅದರಲ್ಲಿ ಕೊಟ್ಟೆ. ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ, ಇನ್ನು ಮುಂದೆ ಇದೆ. ನಾನು ಜಸ್ಟ್ ಹಂಗೆ ಹೇಳ್ತಿದ್ದೀನಿ. ಎರಡು ಬ್ರೆಡ್ಡು ಫ್ರೈ ಮಾಡ್ಕೊಂಡು ಇನ್ನೊಂದು ಬ್ರೆಡ್ ಹಾಕ್ತಿದ್ದೀನಿ ನೋಡಿ, ಇನ್ನೊಂದು ಬ್ರೆಡ್ಡು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ನೋಡಿ, ಹಿಂಗೆ ಈ ಥರ ಮೊಟ್ಟೆ ಹೊಡ್ಕೊಂಡು ಬೌಲಲ್ಲಿ ಹಿಂಗೆ ಫ್ರೈ ಮಾಡ್ಕೋಬೇಕು. ಫಸ್ಟ್ ಬ್ರೆಡ್ಡನ್ನು ಫ್ರೈ ಮಾಡ್ಕೊಂಡು ಎರಡು ಸೈಡ್ ಹಾಕ್ಕೊಂಡ್ರೆ ಎರಡು ಸೈಡ್ ಬೇಯಿಸ್ಬಿಟ್ಟು ಅದು ಆಮ್ಲೆಟ್ ಥರನೇ ಬರುತ್ತೆ. ಬಿಸಿ ಬಿಸಿ ತಿಂದರೆ ಅಂತೂ ಮಸ್ತಾಗಿರುತ್ತೆ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಮಕ್ಕಳಿಗೆ ಬಾಕ್ಸಿಗೂ ಕೊಟ್ಟು ಕಳಿಸ್ಬೋದು, ಬಟ್ ಸ್ಕೂಲಲ್ಲಿ ಕೆಲವೊಂದು ಅಲೋ ಮಾಡ್ತಾರೆ, ಕೆಲವೊಂದು ಅಲೋ ಮಾಡಲ್ಲ. ಒಟ್ಟಿನಲ್ಲಿ ಇದು ಬಿಸಿ ಬಿಸಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಮಾಡ್ಕೊಂಡು ಬಿಸಿ ಬಿಸಿನೇ ತಿಂದ್ವಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಆಲ್ರೆಡಿ ನೋಡಿ ಬ್ರೆಡ್ಡನ್ನು ಎರಡು ಬ್ರೆಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದರಲ್ಲೂ ಮಾಡ್ಕೋಬೋದು ಕಟ್ ಮಾಡಿ. ನಾನು ಇನ್ನೇನು ಕಟ್ ಮಾಡೋದಂತ ಎರಡು ಮಾಡಿದೆ, ಎರಡು ನೋಡೋಣ ಅಂತ ಹಾಗೆ ಅದ್ರ ಮೇಲೆ ಒಂದಾದ ಮೇಲೆ ಒಂದಿಟ್ಟು ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಅದು ಏನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ತಿಂದರೆ ಮನೇಲಿ ಬ್ರೆಡ್ ಮಿಕ್ಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಮೊಟ್ಟೆನ ಹಾಗೆ ಆಮ್ಲೆಟ್ ತಿಂದು ಬೇಜಾರಾಕಿದ್ರೆ ಅಂದ್ರೂ ಈ ಥರನೂ ಜಸ್ಟ್ ಹಂಗೆ ಮಾಡ್ಕೊಂಡಾದರೂ ತಿನ್ಬೋದು, ಇಲ್ಲಾಂದರೆ ಅದರ ಜೊತೆಗೆ ನಾನು ಅನ್ನಲ್ಲ ಇದು ಗ್ರೇವಿ ಥರ ಮಾಡ್ಕೊಂಡಾದರೂ ತಿನ್ಬೋದು ಅಂತ ಅನ್ನಲ್ಲ, ಆ ಥರನಾದರೂ ಮಾಡ್ಕೊಳ್ಳಿ. ಟೇಸ್ಟಿಯಾಗಿರುತ್ತೆ. ಒಂದೇ ಥರ ತಿಂದು ನಾಲಿಗೆಲ್ಲ ಸಪ್ಪೆ ಆಗಿರುತ್ತಲ್ವ, ಹಾಗಾಗಿ ನೋಡಿ ನಾನು ಹಾಕ್ತೀನಿ ನೋಡಿ ಗ್ರೇವಿ. ನಾನು ಟೊಮೆಟೊ ಈರುಳ್ಳಿ ಅಷ್ಟೇ ಜಸ್ಟ್ ಕಟ್ ಮಾಡಿ ಹಾಕಿದೆ, ನಾನೇನು ಜಾಸ್ತಿ ಅದ್ರ ಜೊತೆಗೆ ಮೊಟ್ಟೆನಾದರೂ ಹಾಕ್ಕೋಬೋದಿತ್ತು. ನಾನು ಮೊಟ್ಟೆ ಹಾಕ್ಕೊಳ್ಳಿಲ್ಲ, ಬಟ್ ಜಸ್ಟ್ ಅಷ್ಟೇ ಹಾಕ್ಕೊಂಡು ನಮ್ಮ ಮಕ್ಳಿಗೆ ಕೊಟ್ಟೆ, ಬಿಸಿ ಬಿಸಿನೇ ಕೊಟ್ಟೆ. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಅಂತಿದ್ರು, ತಿಂದರು ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಟೋಸ್ಟ್ ಆಗಿದೆ, ಯಾವ ಥರ ಆಗಿದೆ ನೋಡಿ. ಎರಡು ಸೈಡ್ ಅದರಲ್ಲಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಡಿಪ್ ಇದು ರೋಸ್ಟ್ ಮಾಡ್ಕೊಂಡು